ಲಂಚ ಕೊಡ್ತಾ ಇರೋದು, ಲಂಚ ಇಸ್ಕೊಂತಾ ಇರೋದಲ್ಲ. ಗಾಡಿನ ನೀವು ರೋಡ್ ನಲ್ಲಿ ಓಡಿಸುವಾಗ ಎಷ್ಟು ರೈಟ್ಸ್ ಇದೆಯೋ ಪೊಲೀಸ್ನವ್ರಿಗೂ ಕೂಡ ಅದನ್ನ ಚೆಕ್ ಮಾಡೋದಕ್ಕೆ ಅಷ್ಟೇ ರೈಟ್ಸ್ ಇದೆ. ಯಾವ್ದು ನಮ್ಮ ತಪ್ಪನ್ನ ಮುಚ್ಚುಮರೆ ಮಾಡ್ಕೊಳ್ಳಿ ಅಂತ ಹೇಳಿ ಲಂಚ ಕೊಡ್ತಾ ಇರೋದು ಅಷ್ಟೇನೆ. ಸರ್, ವೆಹಿಕಲ್ ನ ಪೊಲೀಸರು ಏನಾದ್ರು ರಸ್ತೆನಲ್ಲಿ ಹೋಗುವಾಗ ಹಿಡಿದಾಗ ಹ್ಮ್. ಫೈನ್ ಏನಾದ್ರು ಹಾಕ್ದಾಗ ನಮ್ಮ ಹತ್ರ ದುಡ್ಡಿರೋದಿಲ್ಲ ಸ್ಪಾಟ್ ಅಲ್ಲಿ ಕಟ್ಲಿಕ್ಕೆ. ಓಕೆ ಆಗ ವೆಹಿಕಲ್ ಓನರ್ ಏನ್ ಮಾಡ್ಬೇಕು ಸರ್? ಓಕೆ, ವೆರಿ ಗುಡ್ ಸರ್. ನಾವೀಗೊಂದು ವೆಹಿಕಲ್ ನಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. 2 ವೀಲರ್ ತಪ್ಪರೆ 4 ವೀಲರ್ ಯಾವ್ದಾರ ಒಂದು ವೆಹಿಕಲ್ ಆಗಿರ್ಲಿ. ಸಪೋಸ್ ಚೆಕಿಂಗ್ ಅಲ್ಲಿ ಹಿಡಿದ್ರು ಅಂತ ತಿಳ್ಕೊಳ್ಳಿ. ಆ ಟೈಮಲ್ಲಿ ಪೊಲೀಸ್ನವ್ರು ಕೇಳೋದು ಏನು ಅಂತಂದ್ರೆ RC ರೆಕಾರ್ಡ್ ಕೇಳ್ತಾರೆ, ಇನ್ಸೂರೆನ್ಸ್ ಕೇಳ್ತಾರೆ, ಪೊಲ್ಯೂಷನ್ ಕೇಳ್ತಾರೆ, ಲೈಸೆನ್ಸ್ ನ ಕೇಳ್ತಾರೆ, ಪರ್ಮಿಟ್ ನ ಕೇಳ್ತಾರೆ. ಇದ್ರಲ್ಲಿ ಯಾವ್ದಾದ್ರು ಒಂದಿಲ್ಲ ಅಂದ್ರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಫೈನ್ ಕಟ್ಟಪ್ಪ ಅಂತ ಹೇಳ್ತಾರೆ. ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಸಡನ್ ಆಗಿ ಇದ್ದಕ್ಕಿದ್ದಂಗೆ ನಾವೀಗ ಸ್ಪಾಟ್ ಅಲ್ಲಿ ಕಟ್ಟಕ್ಕಾಗಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತ. ಅವ್ರ ದುಡ್ಡಿಲ್ಲ ಅನ್ನೋದನ್ನ ಸ್ವಲ್ಪ ಆಕ್ರೋಶವಾಗಿ ಅಂದ್ರೆ ಕಟ್ಟಕ್ಕಾಗಲ್ಲ ಅನ್ನೋದನ್ನ ಎಗರಾಡ್ಕೊಂಡು ಹೇಳ್ತಾರೆ. ಕೆಲವೊಂದು ನೀನು ಚೆಕ್ ಮಾಡಿದ್ರೆ ತಪ್ಪು ಹಾಗೆ ಹೀಗೆ ಅಂತ ಏನೋ ಹೇಳ್ತಾರೆ. ಇಲ್ಲಿ ನಿಲ್ಸಿ ಹಿಡಿಯಂಗಿಲ್ಲ, ಇಲ್ಲಿ ನಿಲ್ಸಿ ಕೇಳಂಗಿಲ್ಲ ಅಂತ ಏನೋ ಹೇಳ್ತಾ ಇರ್ತಾರೆ ಜನಗಳು. ಯಾಕೆಂದ್ರೆ ಅವರ ಒಂದು ತಪ್ಪನ್ನ ಅವ್ರೇನ್ ಮಾಡ್ತಾರೆ ಅಂದ್ರೆ ಮುಚ್ಚುಮರೆ ಮಾಡೋದಕ್ಕೆ ಏನೋ ಹೇಳ್ತಾ ಇರ್ತಾರೆ. ಗಾಡಿನ ನೀವು ರೋಡ್ ನಲ್ಲಿ ಓಡಿಸುವಾಗ ಎಷ್ಟು ರೈಟ್ಸ್ ಇದೆಯೋ ಪೊಲೀಸ್ನವ್ರಿಗೂ ಕೂಡ ಅದನ್ನ ಚೆಕ್ ಮಾಡೋದಕ್ಕೆ ಅಷ್ಟೇ ರೈಟ್ಸ್ ಇದೆ. ಯಾವ ತರ ಅಂತಂದ್ರೆ ಈಗ ನೀವು ಪೊಲೀಸರು ಚೆಕ್ ಮಾಡುವಾಗ ಎಲ್ಲಾ ಡಾಕ್ಯುಮೆಂಟ್ ಕರೆಕ್ಟ್ ಆಗಿತ್ತು, ಅವ್ರು ಯಾವ್ದೇ ಕಾರಣಕ್ಕೂ ದುಡ್ಡು ಕೇಳಕ್ ಹೋಗೋದಿಲ್ಲ. ಎಲ್ಲಾ ಡಾಕ್ಯುಮೆಂಟ್ ಅಲ್ಲಿ ಯಾವ್ದಾರ ಒಂದು ಫಾಲ್ಟ್ ಇತ್ತು ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫೈನ್ ಕಟ್ಟಪ್ಪ ಅಂತ ಹೇಳ್ತಾರೆ. ಹಾಗೇನಂದ್ರೆ ಜನ ನಾವು ಕೋರ್ಟ್ ಫೈನ್ ಕಟ್ತೀವಿ ಅಂತ. ಕೋರ್ಟ್ ಫೈನ್ ಕಟ್ತೀವಿ ಅಂತ ನಾವು ಏಕಾಏಕಿ ಹೇಳಕ್ಕಾಗಲ್ಲ. ಕೋರ್ಟ್ ಫೈನ್ ಕಟ್ತೀವಿ ಅಂತ ನಾವು ಹೆಂಗ್ ಹೇಳ್ಬೋದು ಅಂತಂದ್ರೆ ನಮ್ಮಲ್ಲಿ ಇರುವಂತ ಯಾವ್ದಾರ ಒಂದು ಒರಿಜಿನಲ್ ಡಾಕ್ಯುಮೆಂಟ್, RC ಬುಕ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಮ್ಮ ಲೈಸೆನ್ಸ್ ಆಗಿರ್ಬೋದು, ಇದನ್ನ ನಾವು ಅವರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು. ಹ್ಯಾಂಡ್ ಓವರ್ ಮಾಡ್ಬಿಟ್ಟು ನಾವೇನ್ ಹೇಳ್ಬೇಕು ಅಂದ್ರೆ ಸರ್, ನನ್ನ ಹತ್ರ ಈಗ ದುಡ್ಡು ಕಟ್ಟಕ್ಕಿಲ್ಲ, ನಾನು ಸ್ಟೇಷನ್ ಅಲ್ಲಿ ಬಂದು ಕಟ್ತೀನಿ, ಇಲ್ಲ ಅಂತಂದ್ರೆ ನಾನು ಕೋರ್ಟ್ ಅಲ್ಲಿ ಕಟ್ಕೊಂತೀನಿ ಸರ್, ನನ್ನ ಹತ್ರ ದುಡ್ಡಿಲ್ಲ. ಅದಕ್ಕೊಂದ್ ದಿನ ಟೈಮ್ ಕೊಡ್ತಾರೆ. ಅವ್ರು ಒಂದ್ ವಾರನೋ ಒಂದ್ 10 ದಿನ ಟೈಮ್ ಕೊಡ್ತಾರೆ. ಅವಾಗ ನೀವು ಅದನ್ನ ಹೋಗಿ ಫೈನ್ ಕಟ್ಬಿಟ್ಟು ನೀವು ಕೊಟ್ಟಿರುವಂತ ಡಾಕ್ಯುಮೆಂಟ್ ನ ವಾಪಸ್ ಇಸ್ಕೊಬಾರ್ದು. ಇದು ಕರೆಕ್ಟ್ ಪ್ರೊಸೀಜರ್. ಅದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಸ್ಪಾಟ್ ಅಲ್ಲಿ ಯಾವ್ದೇ ಕಾರಣಕ್ಕೂ ನಾವು ಪೊಲೀಸರ ಹತ್ರ ಜಗಳ ಆಡಕ್ಕೆ ಹೋಗ್ಬಾರ್ದು. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ಇವಾಗ ನೀವು ನೋಡಿರ್ಬೋದು, ಒಂದ್ 2 ದಿವಸ ಹಿಂದ್ಗಡೆಯಿಂದ ಚಿಕ್ಕಬಳ್ಳಾಪುರ ಹತ್ರ ಒಂದು ಇನ್ಸಿಡೆಂಟ್ ನಡೆದಿದೆ. ಒಂದು ಕ್ವಾಲಿಸ್ ಕಾರ್ ನಲ್ಲಿ ಪೇಷಂಟ್ ನ ಕರ್ಕೊಂಡು ಹೋಗ್ತಾ ಇದ್ರಂತೆ. ಅವರು ನೋ ಪಾರ್ಕಿಂಗ್ ಅಲ್ಲಿ ಗಾಡಿನ ನಿಲ್ಸಿದ್ದಾರೆ. ಪೊಲೀಸರು ಬಂದು ವೀಲ್ ಲಾಕ್ ನ ಮಾಡಿದ್ದಾರೆ. ಇದಕ್ಕೆ ತುಂಬಾ ಜನ ಕಮೆಂಟ್ಸ್ ಹಾಕಿರೋದು ಏನಂತಂದ್ರೆ ಲಂಚ ತಿಂತಾರೆ, ಅದ್ ಮಾಡ್ತಾರೆ. ಸರ್, ಯಾರು ಲಂಚ ಕೊಡ್ತಾ ಇರೋದು? ಲಂಚ ಇಸ್ಕೊಂತಾ ಇದಾರೆ ಅಂತ ಪಬ್ಲಿಕ್ ಅವರು ಇಷ್ಟ ಬಂದಂಗೆ ಕಮೆಂಟ್ ನ ಹಾಕ್ತಾ ಇದಾರೆ. ಲಂಚ ಕೊಡ್ತಾ ಇರೋದು, ಲಂಚ ಇಸ್ಕೊಂತಾ ಇರೋದಲ್ಲ. ಏನಕ್ಕೆ ಲಂಚ ಕೊಡ್ತಾ ಇರೋದು ಅಂತಂದ್ರೆ ನಮ್ಮ ತಪ್ಪನ್ನ ಮುಚ್ಚುಮರೆ ಮಾಡ್ಕೊಳ್ಳಿ ಅಂತ ಹೇಳಿ ಲಂಚ ಕೊಡ್ತಾ ಇರೋದು ಅಷ್ಟೇನೆ. ಇಲ್ಲಿ ಜನ ಏನ್ ಮಾಡ್ತಾರೆ ಅಂದ್ರೆ ಒಪ್ಕೊಳಕ್ ಹೋಗಲ್ಲ ಅಷ್ಟು ಸುಲಭವಾಗಿ. ಇವಾಗ ಒಂದು ಕ್ವಾಲಿಸ್ ಕಾರ್ ನಲ್ಲಿ ಆಕ್ಚುಲಿ ಪೇಷಂಟ್ ನ ಕರ್ಕೊಂಡು ಹೋಗಂಗಿಲ್ಲ. ಪೇಷಂಟ್ ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತಾನೆ ಅದದ್ದೇ ಆದಂತ ವೆಹಿಕಲ್ ಗಳನ್ನ ಇಲ್ಲಿ ಏನು ಅಂದ್ರೆ ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದಾರೆ. ಅಂದ್ರೆ ಸಿಂಪತಿನ ಹೇಳ್ತಾ ಇದಾರೆ ಪದೇ ಪದೇ. ಪೇಷಂಟ್ ಇದ್ರು ಗಾಡಿನಲ್ಲಿ, ಪೇಷಂಟ್ ಇದ್ರು. ಸರ್, ಪೇಷಂಟ್ ಇದ್ರು, ಅವರು ಪೇಷಂಟ್ ಏನು ತೊಂದರೆ ಕೊಟ್ಟಿಲ್ಲ. ಅವ್ರು ಏನ್ ಮಾಡಿದ್ದಾರೆ, ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿರೋ ಗಾಡಿನ ಲಾಕ್ ಮಾಡಿದ್ದಾರೆ. ಪೇಷಂಟ್ ನ ನೀವು ಬೇರೆ ವೆಹಿಕಲ್ ನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಬಹುದಿತ್ತು. ಒಂದು ಆಂಬುಲೆನ್ಸ್ ಕರ್ಸ್ಬೋದಾಗಿತ್ತು, ಇಲ್ಲ ಆಟೋ ಕರ್ಸ್ಬೋದಾಗಿತ್ತು. ಇವತ್ತಿಗೂ ಹೇಳ್ತೀನಿ ಕೇಳಿ, ನಿಮ್ಮ ಸ್ವಂತ ವೆಹಿಕಲ್ ನಲ್ಲಿ ಎಮರ್ಜೆನ್ಸಿ ಪೇಷಂಟ್ ಗಳನ್ನ ಯಾವತ್ತೂ ಟ್ರಾನ್ಸ್ಪೋರ್ಟೇಷನ್ ನ ಮಾಡಕ್ ಹೋಗ್ಬೇಡಿ. ಯಾಕೆಂತಂದ್ರೆ ನಿಮಗ್ ಗೊತ್ತು ನಿಮ್ಮ ಪೇಷಂಟ್ ನಿಮ್ಮ ವೆಹಿಕಲ್ ನಲ್ಲಿ ಕೂತಿರೋದು ಎಮರ್ಜೆನ್ಸಿ ಪೇಷಂಟ್ ಅಂತ. ಪಬ್ಲಿಕ್ ಗೆ ಯಾವುದೇ ಕಾರಣಕ್ಕೂ ನಿಮ್ಮ ವೆಹಿಕಲ್ ಅಲ್ಲಿ ಬರ್ತಾ ಇರೋಂಥದ್ದು ಒಂದು ಎಮರ್ಜೆನ್ಸಿ ಪೇಷಂಟ್ ಅಂತ ಗೊತ್ತಿರೋದಿಲ್ಲ. ಯಾಕೆಂದ್ರೆ ಜಾಗ ಬಿಡಕ್ ತೊಂದರೆ ಆಗ್ಬೋದು, ಇಲ್ಲ ನೀವು ಹೋಗ ಅರ್ಜೆಂಟ್ ಏನ್ ಮಾಡೋದು ಇನ್ನೊಬ್ಬರನ್ನ ಡ್ಯಾಮೇಜ್ ಮಾಡ್ಬೋದು, ಇನ್ನೊಬ್ರಿಗೆ ಹಾನಿ ಮಾಡ್ಬೋದು. ಈ ತರ ಎಲ್ಲ ಆಗುತ್ತೆ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಆಂಬುಲೆನ್ಸ್ ನಲ್ಲಿ ಕರ್ಕೊಂಡು ಹೋಗ್ಬೇಕು. ಇಲ್ಲೇನಾಗ್ಬಿಟ್ಟಿದೆ ಅಂದ್ರೆ ನಾವು ಪೇಷಂಟ್ ನ ಕರ್ಕೊಂಡು ಹೋಗ್ತಾ 4 ಅವರು ಅವ್ರಲ್ಲಿ ಕೂರ್ಸ್ಕೊಳ್ಳೋಂತ ಅವಶ್ಯಕತೆ ಏನಿರಲಿಲ್ಲ. ಇಮಿಡಿಯೇಟ್ ಆಗಿ ಪೊಲೀಸರು ನಮ್ಮ ವೆಹಿಕಲ್ ನ ಲಾಕ್ ಮಾಡಿದಾರಾ, ನಿಮ್ಗಲ್ಲಿ ಏನಾಗಬೇಕು ಅಂತಂದ್ರೆ ಪೇಷಂಟ್ ಅನ್ನೋದನ್ನ ಮುಂದೆ ಇಟ್ಟು ಗಾಡಿ ಬಿಡಿಸ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದಾರೆ ಅಷ್ಟೇ ಹೊರತು ಫೈನ್ ಕಟ್ಬಿಟ್ಟು ಬಿಡಿಸ್ಕೋಬೇಕು ಅಂತಾನೋ ಇನ್ನೊಂದ್ ದಿನಕ್ಕೂ ಅವ್ರ ಮುಂದ್ ಬರ್ತಾ ಇಲ್ಲ. ಆಯ್ತಾ? ಪೇಷಂಟ್ ಇದಾರೆ ಅಂತ ಹೇಳಿದಿದ್ರೆ ನೀವು ಇಮಿಡಿಯೇಟ್ ಆಗಿ ಅವ್ರನ್ನ ಬೇರೆ ಒಂದು ವೆಹಿಕಲ್ ಅಲ್ಲಿ ಕಳಿಸ್ಬಿಟ್ಟು ಸರ್, ನನ್ನ ಹತ್ರ ದುಡ್ಡಿಲ್ಲ, ಬಂದ್ ಕಟ್ಕೊಂತೀನಿ. ಈಗ ಹೆಂಗಾಗ್ಬಿಟ್ಟಿದೆ ಅವ್ರದ್ದು ಅಂತಂದ್ರೆ ಪೇಷಂಟ್ ಇದಾರೆ ಇಮಿಡಿಯೇಟ್ ನನ್ ಗಾಡಿ ಬಿಡಿ, ಪೇಷಂಟ್ ಇದಾರೆ ಇಮಿಡಿಯೇಟ್ ನನ್ ಗಾಡಿ ಬಿಡಿ. ಜನಗಳನ್ನು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರೆ ಹೊರತು ನೋಡಪ್ಪ ನೀನ್ ಈ ತರ ಕ್ವಾಲಿಸ್ ಗಾಡಿನಲ್ಲಿ ಪೇಷಂಟ್ ನ ಟ್ರಾನ್ಸ್ಪೋರ್ಟೇಷನ್ ಮಾಡಂಗಿಲ್ಲ, ಇದೆಲ್ಲ ತಪ್ಪು ಅಂತ ಹೇಳಿ ಯಾರು ಅರ್ಥ ಮಾಡಿಸ್ತಾ ಇಲ್ಲ. ಸೊ ಯಾವತ್ತು ವೆಹಿಕಲ್ ನ ನೀವು ಡ್ರೈವ್ ಮಾಡುವಾಗ ರಸ್ತೆನಲ್ಲಿ 10 ಜನಕ್ಕೆ ಯಾವ ರೀತಿ ರೂಲ್ಸ್ ಸಂಬಂಧ ಪಡುತ್ತೆ, ಪ್ರತಿಯೊಬ್ಬರು ಕೂಡ ಅದೇ ರೀತಿ ಸಂಬಂಧ ಪಡುವಂತದ್ದು. ಅದ ತಕ್ಕನಾಗಿ ವೆಹಿಕಲ್ ನ ಡ್ರೈವ್ ಮಾಡಿ, ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ವೆಹಿಕಲ್ ನ ಡ್ರೈವ್ ಮಾಡಿ. ಓಕೆ.